ಲೇ ರಜಾ, ರಜಾ, ನಾನು ಮಾಡಿದ ತಪ್ಪಾಯ್ತು, ನನ್ನನ್ನು ಬಿಟ್ಬಿಡ. ರಜಾ, ರಜಾ, ನನ್ನನ್ನು ಬಿಟ್ಬಿಡ. ನನ್ನ ತಪ್ಪಾಯ್ತು, ಬಿಟ್ಬಿಡ ರಜಾ. ನನ್ನ ಪಡಕ್ಕೆ ನಾನು ಹೊರಟೋತೀನಿ. ನಮ್ಮ ಭಾವನೆ ಯಾಕೆ 2 ದಿವಸದಿಂದ ತ್ವಾಟಕಡೆನೇ ಬಂದಿಲ್ಲ. ಮೊಮ್ಮಗಂದು ನಾಮಕರಣ ಅಂತದು, ಅಲ್ಲೇ ಇರಬೇಕು. ಬಾವ, ನನ್ನನ್ನು ಬಿಡಿಸ್ಬಿಡು ಬಾವ, ನಾನು ಹೊರಟೋತೀನಿ. ನಾನು ಹೇಳೋದು ಯಾರಿಗೂ ಕೇಳಿಸ್ತಾ ಇಲ್ಲೇನು. ಸರೋಜಿ ಬರ್ತಾವಳೆ. ಸರೋಜಿ, ಸರೋಜಿ, ಎಷ್ಟು ದುಡ್ಡು ಖರ್ಚು ಮಾಡಿ ನಾಮಕರಣ ಮಾಡಿದ್ಯಪ್ಪ? ಸರೋಜಿ ಅಂತ ಇದೆಯಾ? ಯಾಕ ಪಾಪ ಮಾಡ್ಕೊಂಬಿಡ ಸರೋಜಿ. ನೋಡ್ದ ನಮ್ಮ ಮನೆಗೆ ನೆನ್ಸ್ರೇನ ನೈಚಿಗೆ ಬರ್ತಾರೇನು? ನಾವು ಬಂಗಾರ ಇಕ್ಕೊಂಡಿದ್ದೀರಿ. ಇಷ್ಟಕ್ಕೂ ನಿಮ್ಮ ಮಾವನ ಅವನಮ್ಮ ಬೆಳಗ್ಗೆಯಿಂದ ಸಾಯಂಕಾಲ ರೋಕಿಸ್ತಾ ಇರ್ತಾನೆ ತ್ವಾಟದಾಗ. ಇದು ನಮ್ಮನೆ ಕೆಲಸ ನಾವು ಮಾಡಿದಿರಿ. ನನ್ನ ಊರವ್ರು ಬಂದು ಮಾಡಿದಾರಾ? ಸಿಗ್ಗಾಗಲ್ಲ ನಿಂಗೆ ಈ ಮಾತು ಹೇಳಕ್ಕ? ನೀನು ಒಬ್ಬ ಸಂಸಾರಸ್ನಾಗೆ. ಯಾಕೆ ಸರೋಜಿ, ನಾನು ಕಂಡ್ರೆ ಹಂಗುಟ್ಟು ಬಿಡ್ತೀಯಾ? ಸರೋಜಿ, ಅಲ್ಲೆಲ್ಲ ಪರ್ಕೆ ಅದೇನು ಎತ್ಕೊಂಡು ಹಾಕೆ, ಇಲ್ಲ ಈ ಹುಣ್ಸು ಬರ್ಲ್ ಕಿತ್ಕೊಂಡು ತೀಡೆ ನನ್ನ ಮಗನ. ಇನ್ನೊಂದ್ಸರಿ ಏನೋ ನಾನು ಮಾತಾಡ್ತಿದ್ದಿ ಅಂದರೆ ನಮ್ಮ ಮಾವನ್ ಕೇಳ್ತೀನಿ ಅಷ್ಟೇ. ಅಯ್ಯೋ, ನಾನೇನು ಮಾತಾಡಿದ್ನಿ? ಸರೋಜಿ ಅನ್ನೆ ಅಷ್ಟೇ. ಸರೋಜಮ್ಮನ ನಿನ್ ಬಾಯಲ್ಲಿ ಬಿದ್ದೋತದ? ಏನ್ ಸರೋಜಿ ಅಂತ ಇದೆಯಾ? ಸರೋಜಿ ಅಂದ್ರೆ ಎಷ್ಟು ಚೆನ್ನಾಗಿರ್ತೈತೆ. ಸರೋಜಮ್ಮ ಅನ್ನಕತ್ತದ, ನಿನ್ನ ಅಮ್ಮ ಅನ್ನಕತ್ತದ ನಾನು. ಅಯ್ಯೋ ನೀನೊಬ್ಬ ಆಯ್ತು ಮೂರ್ನಾಕ ಹಾಕ್ಬಿಡ್ತೀನಿ ನೋಡ್ತಾ. ಇನ್ನೊಂದ್ಸತಿ ಏನಾದ್ರು ಮಾತಾಡ್ಸಿದ್ಯ ಅಂದ್ರೆ ಏನಕ್ಕ ರೋಡಾಗ ನಿಂತ್ಕೊಂಡಿದ್ಯಾ? ಏನೋ ಮಾಡ್ತಾ ಇದೆಯಾ ಇಲ್ಲಿ ನೀನು? ಹೋಗ ಬಾರ ಅನ್ಬೇಡ ಸರೋಜಿ. ರಾಜ ಅಂತ ಕೂಗೋ. ಯಾವ ರಾಜನೋ ಕೊತ್ತಂಬರಿ ಪ್ರೀಜನೋ? ಏನಕ್ಕ ಈ ರೋಡಾಗ ಹಿಂಸತ್ತಿದ್ಯಾ? ಎಂದೂ ಇಲ್ಲ. ಹೇಳ, ನಿನ್ ನೋಡ್ಬೇಕು ಅನ್ಸ್ತು, ಅದಕ್ಕೆ ಹಿಂಗೆ ಬನ್ನಿ. ಯಾಕ ಹೆಂಗೈತ್ ಮೈಕ? ಬೇಡ ನೋಡು, ನಾನು ಸರಿ ಇಲ್ಲ, ಬಲೆ ಅಲ್ಕೊಂಬಿಟ್ಟೆ ನಾನು. ನನ್ನ ಮೇಲೆ ಯಾಕೆ ಸರೋಜಿ ಹಂಗೆ ಕೋಪ ಮಾಡ್ಕೊಂತೀಯಾ? ಏಯ್, ಏನಂತ ಮನ್ಕೊಂತೀರಾ? ಅಲ್ಲಿ ನಿಂತ್ಕೊಂಡಿದ್ಯಾ ನೋಡಿ, ಇವನ ಹೆಂಗಂದಂಗೆ ಮಾತಾಡ್ತಾ ಇರೋದ. ನಾನೇನು ಮಾತಾಡ್ತಮ್ಮ ಸರೋಜಮ್ಮ? ಅದಕ್ಕೆ ಹಂಗೆ ಅಂತ ಇದ್ದೀನಿ ನಿಮ್ಮ ಯಜಮಾನ್ ಕೂಡ. ಕಿತ್ತೋದನೆ ಇಷ್ಟೊತ್ತು ಸರೋಜಿ ಅಂತ ಇದ್ದೀವಿ, ಹೋಗ್ತಾನೆ ಸರೋಜಮ್ಮ ಅಂತ ಇದೆಯಾ? ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ನಡಿ ಮನ್ಕ. ಅಲ್ಲ, ನಾನು ಓದ್ತಾ ಇದ್ರೆ ಸರೋಜಿ ಅಂತ ಕೂಗ್ತಾನೆ. ಉಳಿಸಿ ಬರಲ್ಲ ಕಿತ್ಕೊಂಡು ತಿಕ್ಕದ ಮೇಲೆ ತಿಡಿದಿದ್ರೆ ಆತ ಇರ್ಲ? ಕಿತ್ತೋದ್ ನನ್ನ ಮಕ್ಕಳು ಮನೆಗ್ಲಾಗ ಹೇಳೋರಿಲ್ಲ ಕೇಳೋರಿಲ್ಲ, ಬಿಟ್ಕೂತ್ರಿಗೆ ಹಂಗೆ ಮೆರಿತಾರ ಅವರು. ಅವ್ರ ಹತ್ರ ನಿಂತ್ಕೊಂಡು ಮಾತಾಡ್ತೀಯಲ್ಲ, ನಿಂಗೆ ಬುದ್ಧಿ ಇಲ್ಲ. ನಡಿ ಮೈಕ್ ನಡಿ. ನಾನು ಪಾಡಕ್ ನಾನು ಓದ್ತಾ ಇದ್ರೆ ಏನೋ ದೀರ್ಘ ತಕೊಂಡು ಮಾತಾಡ್ತಾವನೆ. ಕೆರ ಇರ್ತೇನೋ ತಕೊಂಡು ಹಾಕಕತ್ತಾರಿಲ್ಲ ಮಕ್ಕ. ಕಿತ್ತೋದ್ ನನ್ನ ಮಕ್ಳಿಗೆ ಇನ್ನೇನ ಕೆಲಸ ಇದ್ರೆ ತಾನೆ. ನಡಿ. ಊರಾಗಿ ನೆನ್ಸಿರ್ಗಳು ನೋಡಿದ್ದಾಯ್ತೇನೋ ಕಾಡಕ್ ಬಂದವ್ರೆ. ನನ್ನ ಮಕ್ಳು ಕುಗಿಯೋರು ಯಾರು ಇಲ್ಲ ಕ್ಯಾಕಸಿ. ನಡಿ. ರಜಾ ಬೇಕಾಗಿತ್ತೀರಾ? ಬೇಕಾಗಿತ್ತೆ ಇದೆಲ್ಲ ನಿಂಕ? ತಿಕ್ಕಂಸ್ಕೊಂಡು ನಿಂತ್ಕೊಂತೀರಾ? ನನ್ನ ಗಂಡು ನಾಮಕರಣ ಮಾಡ್ಕೊಳ ಸಂಭ್ರಮ ತಗೊಂಡು ನಾನಿಲ್ಲಿ ಎಣಗ್ತಾ ಇದ್ದೀನಿ. ಎಂಥ ಕೆಲಸ ಮಾಡ್ಕೊಂಡೆ. ಬಾವ ಎಲ್ಲಿದ್ರು ಬಾ ಬಾವ, ನನ್ನನ್ನು ಕಾಪಾಡು ಬಾವ. ನನ್ನ ತಪ್ಪಾಗೋಯ್ತು ಬಾವ, ಇನ್ನೊಂದ್ಸರಿ ಬರಲ್ಲ ಬಾವ. ನನ್ನ ಗಂಡನ ಕಣ ನನ್ನೇನು ಪಾತಾ ಇಲ್ಲ. ಗಂಡ ನೀನೇ ದಿಕ್ಕು ಇವಾಗ ನಂಗೆ ಮುಕ್ತಿ ಕೊಡ್ಬಿಡು ಗಂಡ, ನಾನು ಹೊರಟೋತೀನಿ. ಲೇ ಯಾಕಲೇ ಇಲ್ಲಿ ನಿಂತ್ಕೊಂಡಿದ್ಯಾ? ಚಿಕ್ಕೋನೆ ಅಪ್ಪಯ್ಯ, ಏಯ್ ಚಿಕ್ಕೋನೆ. ಏನ ರಜಾ ಇಲ್ಲಿ ನಿಂತ್ಕೊಂಡಿದ್ಯಾ? ಯಾಕೋ ಯಾವತ್ತೂ ಇಲ್ಲ ಈ ಹುಣ್ಸ್ಬಾರ್ದ ಹತ್ರ? ಲೇ ಇದಾಗ ದೇವ್ಗಳವಂತಲೇ ಹುಷಾರ, ಕತ್ಗಿ ತಿಸ್ಬಿಟ್ಟವು. ಏನ ಹತ್ರ ನಿಂತ್ಕೊಂಡಿದ್ಯಾ? ನೇಣ್ಗಿಣ್ ಹಾಕಂತೀಯ ಹೆಂಗೆ? ಯಾಕಲೇ ಚಿಕ್ಕನ ಹಿಂಗೆಲ್ಲ ಮಾತಾಡ್ತೀಯಲೇ? ಬೀಡಿ ಏನಾರು ಬೇಕೇನಾ? ಕೊಡ್ಲಿ, ಎಷ್ಟು ದಿನ ಆಯ್ತು ಬೀಡಿ ಕುಡ್ದ? ರಾತ್ರಿ ಒಂದು ಕಟ್ಟೋದು ಇಲ್ಲ ಕೊಡ್ತೀನಿ ಇಂದಳ. ಏನಲ್ಲೇ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾನೆ ಇರ್ತೀಯಾ? ಮಗನ ಬೇರೆ ಆಗೋನೆ. ಏನು ಮನೆಗಿನ ಜವಾಬ್ದಾರಿ ಎಲ್ಲ ನೀನೇ ತಗೊಳಕ್ಕಾಗಲ್ಲ? ದುಡ್ಡಿನ ವ್ಯವಹಾರ ಎಲ್ಲನೂ ಅಲ್ಲ. ಇನ್ನೂ ಎಷ್ಟು ದಿನನಾ? ಮಗನ ಬೇರೆ ಹುಟ್ಟವನೆ, ನಿಮ್ಮ ಅಪ್ಪನ ಕೈ ಕೇಳಿ ಕೆಲಸ ಮಾಡೋದು ನೀನು? ಹೌದೇನಾ? ಹ್ಞೂ, ನನ್ನ ಮಗನ ಬಂದವನೇ ಊರಿಂದ ಕರ್ಕೊಂಬಂದಿದ್ದೀನಿ ನಾವು. ಹಾಗಾದರೆ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಬೇಕೇನಾ? ನಾನು ಯಾವಾಗಲೂ ನಿಮ್ಮ ಅಪ್ಪನ ಕೂಡ ಕಾಸಿಗೆ ಕೈ ಇಡ್ತೀನಾ? ಬೀಡಿ ಬೇಕು, ಅದು ಇದು ಶಕ್ಲಿ ನಿಪ್ಪಟ್ಟು ಅದೆಲ್ಲ ತಿನ್ನೋಕೆ ಬೇಕಲ್ಲ ನಿಂಕ? ಹೂನಾ ಬೇಕು. ನಮ್ಮ ಅಪ್ಪನ ಕೇಳಿದ್ರೆ ಕೊಡ್ತಾನೆ ಕಾಸು. 10 ರೂಪಾಯಿ 20 ರೂಪಾಯಿ ಕೊಡ್ತಾನೆ. ಲೇ ಇವಾಗಿನ ಕಾಲದಾಗ 10 ರೂಪಾಯಿ 20 ರೂಪಾಯಿಗೆ ಏನೋ ಬರ್ತದೆ? ಚಿಕ್ಕೋನೆ, ಅವ್ನ ಮಾತಿಗೆ ಕೇಳಬೇಡ. ಅವ್ನ ಸಂಸಾರಕ್ಕೆ ತೆಗಿತಾನೆ, ಅವ್ನು ಸರಿಯಿಲ್ಲ. ಇವಾಗ ದೊಡ್ಡವನ ಕೈಗ ಸರೋಜಿ ಕೈಗ ಉಗಿಸ್ಕೊಂಡು ನೀನು ಹಂಗೆ ಉಗಿದ್ಬಿಟ್ಟು ಮನ್ಕೋಗಪ್ಪ. ಹೋಗು, ಅವ್ನ ಮಾತು ಕೇಳಬೇಡ, ಅವ್ನು ಸರಿಯಿಲ್ಲ. ಹಂಗಾದ್ರೆ ನಾಳೆಯಿಂದ 50 ರೂಪಾಯಿ ಕೇಳ್ತೀನಿ ಬಿಡ. ನಮ್ಮ ಅಪ್ಪನ 50 ರೂಪಾಯಿ ಕೇಳ್ತೀನಿ. ಕೊಡ ಒಬ್ಬ 50 ರೂಪಾಯಿ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ತೋಟದಾಗ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. 50 ರೂಪಾಯಿಗೆ ಏನೋ ಬರ್ತದೆ? ಗುಬ್ ನನ್ನ ಮಗನೇ, ಇನ್ನು 1000 ರೂಪಾಯಿ 2000 ರೂಪಾಯಿ ಹಂಗೆ ಈಸ್ಕೊಳ. ಏನಂತ ತಗೊಬೋದು? ನಿನ್ನ ಮಗನಿಗೆ ಬೇಕಾದ ಬಟ್ಟೆಗಳು, ನಿನ್ನ ಹೆಂಡ್ರಿಗೆ ಬೇಕಾದ ಬಟ್ಟೆಗಳು, ಒಡವಿಗಳು ಎಲ್ಲ ಮಾಡಿಸ್ಕೊಬೋದಲ್ಲ. ನಮ್ಮ ಹತ್ರ ಅವೇ ಒಡವಿಗಳು, ನನ್ನ ಮಗನ್ಗೂ ಅವೇ, ನನ್ನ ಹೆಂಡ್ರಿಗೂ ಅವೇ. ನಮ್ಮ ಅಮ್ಮನ ಕಬ್ಬನ್ಪೇಟೆಗೆ ಬೀಗ ಹಾಕೋಳೆ. ಆ ಬೀಗ ನಮ್ಮ ಅಪ್ಪನ ಹತ್ರ ಅದೇ. ನಮ್ಗೇನು ಒಡವಿಗೆ ಗಂಟಿಗಾವ? ಒಡವಿಗೆ ಬೇಡದಿದ್ರೆ ದುಡ್ಡು ಬೇಡನಾ? ಒಳ್ಳೆ ಮನೆ ಕಟ್ಸ ನಿನ್ನ ಮಗನ್ಕೋಸ್ಕರ. ಏನೋ ಎಳೆ ಮನೆಗೆ ಇರ್ತೀಯನ ನೀನು? ಹೌದ್ಲೇ, ನಾನು ಹೊಸ ಮನೆ ಕಟ್ಸ್ಬೇಕು. ನನ್ನ ಮಗನು ನನ್ನ ಹೆಂಡ್ರು ಆ ಮನೆಗೆ ಇರಬೇಕು. ಅದು ಸರಿ ಅನ್ನು. ಮನೆ ತುಂಬ ಜನಗಳು. ಅಯ್ಯೋ, ಎಳೆ ಮನೆಗೆ ಇರ್ತೀರಾ? ಹೊಸದೊಂದು ಮನೆ ಕಟ್ಸಲೇ. ನಮ್ಮ ಮನೆ ನೋಡಿ ಇವಾಗ ಎಷ್ಟು ಚೆನ್ನಾಗದೆ. ನಮ್ಮ ಮನೆಗೆ 4 ರೂಮ್ಗಳವೆ. ನಿಮ್ಮ ಮನೆಗೆ 2 ರೂಮ್ ಏನೋ ಅವೆ ಅಷ್ಟೇ ಅಲ್ಲ? 2 ರೂಮ್ ಅವೇ.
ನಿಮ್ಮ ಅಪ್ಪನ ಹತ್ರ ಜವಾಬ್ದಾರಿ ಎಲ್ಲ ನೀನು ಇಸ್ಕೊಳ. ಇವಾಗ ತೋಟದಾಗ ಬೆಳಗ್ಲಿಕ್ಕಿದ್ರೆ ಆ ದುಡ್ಡೆಲ್ಲ ಯಾರ ಕೈಗೆ ಹೋಗೋದು? ನಮ್ಮ ಅಪ್ಪನ ಕೈ ಕಲೆ ಹೋಗೋದು. ಇನ್ಮೇಲೆ ನೀನು ಇಸ್ಕೊ, ಎಲ್ಲ ಇಸ್ಕೊಂಬಿಟ್ಟು ಕಾಸುಗಳು ಮನೆ ಕಟ್ಟು. ನಿಂಗೆ ಮನೆ ಬೇಡ? ಬೇಕು ಮನೆ ಬೇಕು. ಹ್ಞೂ, ದೊಡ್ಡವನಿಗೇನು ಅವ್ರ ಅತ್ತೆ ಅವರು ಸಾವುಕಾರರು, ದಂಡಿಗೆ ದುಡ್ಡು ಕೊಡ್ತಾರೆ, ಅವರೇ ಬೇಕಾದ್ರೆ ಮನೆ ಕಟ್ಸ್ಕೊಡ್ತಾರೆ. ನಿಮ್ಮ ಅತ್ತೆ ಅವರು ಬಡವರು, ನಿಂಗೆ ಯಾರು ಸಹಾಯ ಮಾಡ್ತಾರೆ? ಚಿಕ್ಕೋನೆ, ನಿಮ್ಮ ಅಪ್ಪನ ಒಳ್ಳೆಯವನ, ಮೋಸ ಮಾಡಲ್ಲ, ಎಲ್ಲ ಮಾಡ್ಕೊಡ್ತಾನೆ, ನಿಮ್ಗೆ ಮನೆಗೆಲ್ಲ ಕಟ್ಸ್ಕೊಡ್ತಾನೆ. ಅವ್ನ ಮಾತಿಗೆ ಕೇಳಬೇಡ ಚಿಕ್ಕೋನೆ. ಹ್ಞೂ ರಜಾ, ನಮ್ಮ ಅತ್ತೆ ಅವರು ಬಡವರು ಪಾಪ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮ ಅಪ್ಪನ ಹತ್ರ ಕಾಸುಗಳೆಲ್ಲ ಇಸ್ಕೊ, ಕಬ್ಬಿನಪೇಟೆ ಬೀಗ ಎಲ್ಲ ಇಸ್ಕೊ. ಇನ್ಮೇಲೆ ಬೇನ ಬೆಳಗ್ಲಿಕ್ಕಿದ್ರೆ ಆ ದುಡ್ಡೆಲ್ಲ ನೀನೇ ಇಸ್ಕೊ, ನಿಮ್ಮ ಅಪ್ಪನ ಕೈ ಕೊಡ್ಬೇಡ್ರಿ. ನನ್ನ ಮಾತು ಕೇಳಿಸ್ಕೊಳ. ನಿಮ್ಮ ಅತ್ತೆ ಅವ್ರಿಗೂ ಸಹಾಯ ಮಾಡ, ಪಾಪ ಅವರು ಬಡವರಲ್ಲೇನಾ? ಹಾಂ, ಲೇ ಫಸ್ಟ್ ಮನೆ ಕಟ್ಕೊಂಡ್ಬಿಡ್ತೀನಿರಾ. ನೀನು ಹೇಳ್ದಂಗೆ ಒಳ್ಳೆ ಮನೆ ಕಟ್ಕೊಬೇಕು ನಾನು. ಹೋಗು, ನಿಮ್ಮ ಅಪ್ಪನ ಕೊಡಲ್ಲ ಅಂತಾನೆ ಮಾತಾಡು ಜೋರ್ಗ. ಕೊಡಪ್ಪೋ ಅಂತೇಳು, ಕೊಡ್ತಾನೆ ನಿಮ್ಮ ಅಪ್ಪನ. ನೋಡು, ಅವಾಗ ಯಾವಾಗಲೂ ನಿನ್ನ ಜೋಬ ಕಾಸುಗಳು ಜನ ಅಂತ ಇರ್ತವೆ. ನಿನ್ನ ಮಗನಿಗೆ ಏನು ಬೇಕೋ ಅದೆಲ್ಲ ತಗೊಡ್ಬೋದು, ತಿನ್ನಕ್ಕ ಎಲ್ಲನೂ. ಸರಿ, ಇವಾಗ ಓದ್ತೀನಿರು, ನಮ್ಮ ಅಪ್ಪನ ಮನೆಗಿರ್ತಾನೆ, ಕೇಳ್ತೀನಿ. ಕಬ್ಬಿನಪೇಟೆ ಬೀಗ ಫಸ್ಟ್ ನಾನು ಈಸ್ಕೊಂಡ್ಬಿಡ್ತೀನಿ. ಮನೆ ಕಟ್ಟೋವರೆಗೂ ಕೊಡಬೇಡ ನಿಮ್ಮ ಅಪ್ಪನ್ಕ ಕಬ್ಬಿನಪೇಟೆ ಬೀಗ. ಚಿಕ್ಕೋನೆ, ಅವ್ನ ಮಾತಿಗೆ ಕೇಳಬೇಡಕ್ಕಂದ. ಲೇ ಮಗನೇ, ಅವ್ನ ಮಾತಿಗೆ ಕೇಳಬೇಡ, ಅವ್ನು ಸರಿಯಿಲ್ಲ. ಹೋಗಿವಾಗ ಹೋಗೋ, ಕೋಪ ಮಾಡ್ಕ, ಎಲ್ಲ ಕೋಪ ಮಾಡ್ಕ. ನಾನು ಎದುರು ನೋಡ ಕೇಳಬೇಕು, ಹಿಂಗೆ ಹೋಗೋ, ಹಿಂಗೆ ಕೋಪ ಮಾಡ್ಕೊಂಡು ಹೋಗಿ ಬೀಗ ಕೊಡಪ್ಪ ಇತ್ತ ಅಂತ ಕೇಳು. ಕೇಳ್ತೀನಿ, ಬಿಟ್ಬಿಡ್ತೀನಿ ನಮ್ಮ ಅಪ್ಪನ, ಕೇಳ್ತೀನಿ ನಾನು. ಹೋಗೋ ಹೋಗು ಹೋಗು, ನಿಮ್ಮ ಅಪ್ಪನ ಕೈಗೆ ಬೀಳ್ತಾ ಹೋಗಿ ಏಟ್ಗಳು. ಅವ್ನಿಗೆ ಎಷ್ಟು ಕೊಟ್ಟು ಹೋಗು. ನೀನು ಬೈಕ್ ಮಣ್ಣಾಕ, ನೀನು ಸರ್ವನಾಶ ಆಗೋಗ. ಆ ಕಾಲದಾಗಿಂದು ನಮ್ಮ ಸಂಸಾರದ ಮೇಲೆ ಕಣ್ಣಲ್ಲ ನಿಮಗೆ. ಹುಷಪ್ಪ, ಸುಸ್ತಾಗೋಯ್ತು. ಅದಕ್ಕೆ ಆಮನೆಗೆ ಒಂದಷ್ಟು ಸರಿಕಾಕಿ ಹೂಗಳು ಅವು ಇವು ಎಲ್ಲ ಕೆತ್ಕೊಂಬರ್ಪಟ್ಗೆ. ಯಾರನ್ನ ಹುಡುಗರನ್ನ ಕಳಿಸ್ಬೋದಾಗಿತ್ತಲ್ಲಪ್ಪ. ತ್ವಾಡ್ದಾಗ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಯಾಕೆ ಅವ್ರನ್ನ ಸುಮ್ಮನೆ ನಂಗೈಗಂತೂ ಜಾಸ್ತಿ ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಓಡಾಡ್ಕೊಂಬರೋಣ ಅಂತ ಹೊಟ್ಬಿಟ್ನತ್ಗೆ. ಎತ್ತದ ಲಂಬುಜಿ ಒಳಗಿರ್ಬೇಕು, ಏನೋ ಮಾಡ್ತಾ ಇರ್ಬೇಕು. ಅಪ್ಪ ಅಪ್ಪ, ಯಾಕೋ ಬಾರ. ಓ, ಏನಪ್ಪ ಬಾಕ್ಲಾಗಿಂದ ಅಪ್ಪ ಅನ್ಕೊಂಬತ್ತಾ ಇದೆಯಾ? ಏನೋ ಮುಳುಗೋಗಿರೋದು? ಅಪ್ಪ, ಕಬ್ಬಿನಪೇಟೆ ಬೀಗ ನನ್ನ ಕೈ ಕೊಡು. ಅದೇನಪ್ಪ ಇದಕ್ಕಿದ್ದಾಗ ಕಬ್ಬಿನಪೇಟೆ ಬೀಗ ಏನಕ್ಕೋ? ಇನ್ಮೇಲೆ ನಾನೇ ಎಲ್ಲ ನೋಡ್ಕೊಂತೀನಿ. ಆ ತೋಟದಾಗ ಬೆಳಗ್ಲಿಕ್ಕಿರೋ ದುಡ್ಡೆಲ್ಲ ನಾನೇ ಎತ್ಕೊಂತೀನಿ. ನಾನು ಮನೆ ಕಟ್ಸ್ಬೇಕು. ಓ, ಹಂಗೆ. ಸರಿಯಪ್ಪ, ಸರಿ. ನಿಮ್ಮ ಅಮ್ಮನ ಕೇಳುವ, ಕೊಡ್ತಾಳೆ. ಕಬ್ಬಿನಪೇಟೆ ಬೀಗ ನಿನ್ನ ಹತ್ರ ಇರೋದು, ಅಮ್ಮನ ಹತ್ರ ಎಲ್ಲ ಇರೋದು. ಲೇ, ಏನೇ ಬಾಯ್ಲಿ? ಯಾಕ? ಅದೇನೋ ಕೇಳ್ತಾವ್ ನೋಡು, ಕೊಡು. ಲೇ ಯಾಕ? ಅಮ್ಮ, ಅಪ್ಪನ ಹತ್ರ ಕಬ್ಬಿನಪೇಟೆ ಬೀಗ ಆಯ್ತಲ್ಲ, ಅದು ನಂಗೆ ಈಸ್ಕೊಡು. ಏನಕ್ಕ ಕಬ್ಬಿನಪೇಟೆ ಬೀಗ ನಿಂಕ? ಇನ್ಮೇಲೆ ತೋಟದಾಗ ಬೆಳಗ್ಲಿಕ್ಕಿದ್ ಬರೋ ಕಾಸೆಲ್ಲನೂ ನಾನೇ ಇಟ್ಕೊಂತೀನಿ. ನಾನು ಮನೆ ಕಟ್ಸ್ಬೇಕು. ನಮ್ಮ ಅತ್ತೆಯವರು ಬಡವರು, ಅವ್ರಿಗೂ ಸಹಾಯ ಮಾಡಬೇಕು. ದೊಡ್ಡವನ್ಕ ಅವ್ರ ಅತ್ತೆಯವ್ರವ್ರೆ, ಅವನ್ಕ ಅವ್ರು ಸಹಾಯ ಮಾಡ್ತಾರೆ. ನಂಗೆ ಯಾರು ಸಹಾಯ ಮಾಡ್ತಾರೆ? ನಮ್ಮ ಅತ್ತೆಯವರು ಬಡವರು. ಅಯ್ಯೋ, ನಿನ್ ಪಾಸ್ಕುಲ ಏನಾಯ್ತು ನಿಂಕ? ಕೊಡವಂತ ಕಬ್ಬಿನಪೇಟೆ ಬೀಗ ನಂಗೆ ಬೇಕು. ಇಲ್ಲಪ್ಪ, ನೀನ್ ಎಂಟನ್ ಕೂಗ್ತೀನಿ. ಏ ಸಾವಿತ್ರಿ ಏನತ್ತೆ ಬಾಯ್ಲೆ? ನಿಮ್ಮ ಅತ್ತೆಯವ್ರಿಗೂ ದಂಡಿಗೆ ಕೊಟ್ಟಿದ್ರಪ್ಪ, ದಂಡಿಗೆ ಕೊಟ್ಟಿದ್ರಿ. ಎಲ್ಲ ನಿಮ್ಮ ಮಾವನ ಹಾಳು ಮಾಡಿದ್ನು. ನಾನು ಏನು ಮಾಡಲಿ ಹೇಳು? ಇವಾಗೂ ಕೊಡು. ನಮ್ಮ ಅತ್ತೆಯವ್ರು ಬಡವರಲ್ಲ, ಕೊಡುವಂತೆ ಇವಾಗುನಾ. ನಿಮ್ಮ ಅತ್ತೆನ ಒಪ್ಸಪ್ಪ, ಒಪ್ಪಂಗಿದ್ರೆ ಕೊಟ್ಬಿಡೋಣ. ನಂಗಿರೋದು ಇಬ್ರು ಹೆಣ್ಮಕ್ಳು, ನಾವು ಕೂಲಿ ಮನೆ ಹಾಲಿ ಮಾಡ್ಕೊಂಡು ಜೀವನ ಮಾಡ್ತೀರಿ. ನಮ್ಗೇನು ಬೇಡ, ತಿರ್ಗಾ ಅಡ್ಡದಾರಿ ಹಿಡಿತಾನೆ ಅಂತ ಹೇಳ್ತಾಳೆ ನಿಮ್ಮ ಅತ್ತೆ. ನಿಮ್ಮ ಅತ್ತೆನ ಒಪ್ಸು, ಕೊಡೋಣ. ಅವ್ನ ಮನೇನು ಕಟ್ಸ್ಕೊಡೋಣ, ಒಂದಷ್ಟು ಜಮೀನು ಕೊಡ್ಸೋಣ. ನಿಮ್ಮ ಯಜಮಾನ್ಕ ಕಬ್ಬಿನಪೇಟೆ ಬೀಗ ಬೇಕಂತಮ್ಮ. ಏನಕ್ಕಂತೆ? ಮನೆ ಕಟ್ಸಕ್ಕ ಮನೆ ಬೇಡ ನಿಕ್ಕ? ಅದಲ್ಲ, ಇವಾಗ ಮನೆ ನಾವೇನ್ ಬೀದಾಗಿದ್ದೀರಾ? ಅದಲ್ಲ ಮನೆ, ಇವಾಗ ಇದೆಲ್ಲ ಯಾರೋ ಹೇಳ್ಕೊಟ್ಟು ಕಳ್ಸಿರೋದು. ಯಾರೋ ಯಾಕೆ ಹೇಳ್ಬೇಕು? ನಾನೇ ಹೇಳ್ತಾ ಇದ್ದೀನಿ. ಇವಾಗ ನಂಗೆ ಮಗನವನೇ ಎಂಡ್ರವಳೆ, ಮನೆ ಬೇಡ. ಏನ್ ನಾವ್ ಯಾವಾಗ್ಲೂ ಹಳೆ ಮನೆಗೆ ಇರಕತ್ತದ? ಅದು ಸರಿ ಅನ್ನು, ಅದು ಸರಿ. ಹೊಸ ಮನೆ ಬೇಡ, ದೊಡ್ಡದೊಂದು ಮನೆ ಕಟ್ಟನ್ ಬಿಡು. ನೀವೇನು ಕಟ್ಸ್ಕೊಡ್ಬೇಡ್ರೆ, ನಾನೇ ಕಟ್ಕೊಂತೀನಿ ಮನೆ. ಕೊಡು ಬೀಗ, ಕೊಡಮ್ಮ ಬೀಗ. ನನ್ನ ಹತ್ರ ಇಲ್ಲ ಸಮಯ, ಬೀಗ ಗೀಗ ನನ್ನ ಹತ್ರ ಇಲ್ಲ, ನಿಮ್ಮ ಅಪ್ಪನ ಹತ್ರ ಇರೋದು. ಸಾವಿತ್ರಮ್ಮನ ಒಪ್ಸಪ್ಪ, ಬೀಗ ಇಸ್ಕೊಳಕ. ಒಪ್ಸು. ಅಯ್ಯಮ್ಮನ ಒಪ್ಪಿದ್ರೆ ಕೊಟ್ಬಿಡೋಣ ಬೀಗ. ಏ ಸಾವಿತ್ರಿ, ನಮ್ಮ ಅಪ್ಪನ ಹತ್ರ ಬೀಗ ಇಸ್ಕ. ನಾವೇನು ಯಾವಾಗ್ಲೂ ಇಲ್ಲೇ ಇರಕತ್ತದ? ಹೊಸ ಮನೆ ಕಟ್ಕೊಳ್ಳೋಣ. ನೀಕೇನು ಮಾಡಕ್ಕೇನು ಕೆಲಸ ಇಲ್ಲ? ಹೋಗಿಲ್ಲ ಅತ್ತ, ಕೆಲಸ ಮಾಡೋನ್ ಕೂಗ್ತಾವನಿಲ್ಲಿ. ಲೇ ಬಾರ ಇಲ್ಲೇ. ಕೆಲಸದಿಲ್ಲೇ ನಿಂಕಂತೂ ಇಲ್ಲ. ಮುಂದುವರಿಯುವುದು